ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕನ್ನಡದಲ್ಲಿ ನಿರ್ಮಾಣವಾಗ್ತಾ ಇದೆ ಕುಮಾರಸ್ವಾಮಿ ಜೀವನ ಚರಿತ್ರೆ ಆಧಾರಿತ ಸಿನಿಮಾ. ಎಸ್, ಮಾಜಿ ಸಿಎಂ ಕುಮಾರಸ್ವಾಮಿ ಕತೆ ಆಧಾರಿತ ಸಿನಿಮಾ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಅನ್ನೋ ವರದಿಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ರಾಜಕೀಯ ವ್ಯಕ್ತಿಗಳ ಕತೆಯ ಆಧಾರಿತ ಚಿತ್ರಗಳ ಯಾವುದೇ ಉದಾಹರಣೆಗಳಿಲ್ಲ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಸಾಹಸಕ್ಕೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಮುಂದಾಗಿದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ರಚಿಸಿದ್ದ 20 ತಿಂಗಳ ಸರ್ಕಾರದ ಆಡಳಿತದ ಕುರಿತಾಗಿ ಕಥೆಯನ್ನ ಹೆಣೆಯಲಾಗಿದೆ ಅಂತ ಹೇಳಲಾಗಿದೆ. ಜನಸ್ಪಂದನೆ ಸೇರಿದಂತೆ ಕುಮಾರಸ್ವಾಮಿ ಆಡಳಿತವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ನಾರಾಯಣ್ ಅವರೇ ಈ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದಾರೆ. ಕೆ ಪ್ರಭು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಮೇ 8ಕ್ಕೆ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮುಹೂರ್ತ ನೆರವೇರಲಿದೆ ಅಂತ ಹೇಳಲಾಗಿದೆ. ಇನ್ನು ಬಲವಂತವಾಗಿ ನನ್ನ ಕಥೆಯ ಆಧಾರಿತ ಚಿತ್ರವನ್ನು ಮಾಡಲು ಒಪ್ಕೊಂಡೆ ಅಂತಾರೆ ಕುಮಾರಣ್ಣ. ಮೊದಲು ತಮ್ಮ ಕಥೆಯ ಆಧಾರಿತ ಚಿತ್ರ ಮಾಡಲು ನಿರಾಕರಿಸಿದ್ದ ಕುಮಾರಸ್ವಾಮಿ ಅವರು ಈ ಸಿನಿಮಾ ಇತರರಿಗೆ ಮಾದರಿಯಾಗತ್ತೆ ಅಂತ ಹೇಳಿದಾಗ ಒಪ್ಕೊಂಡ್ರಂತೆ. ಯಾವುದೇ ಕಾರಣಕ್ಕೂ ವೈಭವೀಕರಿಸದಂತೆ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳಿಸಿದ್ದಾರೆ. ಎಸ್ ನಾರಾಯಣ್ ತುಂಬಾ ಬಲವಂತ ಮಾಡಿದ್ರು, ಅದಕ್ಕಾಗಿ ನನ್ನ ಕಥೆಯ ಆಧಾರಿತ ಚಿತ್ರ ಮಾಡಲು ಒಪ್ಕೊಂಡಿದ್ದೀನಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ವತಃ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಅವರು 6-7 ತಿಂಗಳ ಹಿಂದೆ 20 ತಿಂಗಳ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಚಿತ್ರ ಮಾಡ್ತೀನಿ ಅಂತ ಹೇಳಿದ್ರು. ಬೇರೆಯವರು ಟೀಕೆ ಮಾಡ್ತಾರೆ, ಬೇಡ ಅಂತ ಹೇಳಿದ್ದೆ. ನಾರಾಯಣ್ ತುಂಬಾ ಬಲವಂತ ಮಾಡಿದ್ರು, ಅದಕ್ಕೆ ಒಪ್ಕೊಂಡೆ ಅಂದಿದ್ದಾರೆ ಕುಮಾರಣ್ಣ. ಇದೇ ವೇಳೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಜೆಡಿಎಸ್ ಪಕ್ಷ ಸೇರುವ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು ಮಾತುಕತೆ ಪ್ರಗತಿಯಲ್ಲಿದೆ, ಅವರು ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಒಪ್ಪಂದ ವದಂತಿಗಳನ್ನ ಕುಮಾರಸ್ವಾಮಿ ಅವರು ನಿರಾಕರಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಕಥೆಯ ಆಧಾರಿತ ಈ ಸಿನಿಮಾದಲ್ಲಿ ಹಿರಿಯ ನಟ ಅರ್ಜುನ್ ಸರ್ಜಾ ಅವರು ಕುಮಾರಸ್ವಾಮಿ ಅವರ ಪಾತ್ರವನ್ನ ವಹಿಸಲಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಬಂದಿದೆ. ಸೊ ನಮ್ಮ ಕುಮಾರಣ್ಣನ ಲೈಫ್ ಸ್ಟೋರಿ ಇದೀಗ ಕನ್ನಡ ಚಿತ್ರದಲ್ಲಿ ಬರ್ತಾ ಇದೆ. ಹಾಗೆ ಮೇ 8ಕ್ಕೆ ನ್ಯಾಷನಲ್ ಕಾಲೇಜ್ ಫೀಲ್ಡ್ ಅಲ್ಲಿ ಮುಹೂರ್ತ ಕೂಡ ನೆರವೇರುತ್ತೆ. ಸೊ ನೋಡೋಣ ಸಿನಿಮಾ ಹೇಗ್ ಬರುತ್ತೆ ಅಂತ. ಹಾಗೆ ಸಿನಿಮಾ ಪ್ರಿಯರು ಹೇಗೆ ಇದನ್ನ ತಗೋತಾರೆ ಕಾದ್ ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.